ಹಾಯ್ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ನಿಮಗೆ ಇವತ್ತು ಡ್ರೈ ಸ್ಕಿನ್ನಿಗೆ ಯಾವ ಪ್ಯಾಕ್ ಹಾಕಬೇಕೆಂದು ತೋರಿಸಿಕೊಡುತ್ತೇನೆ. ಇಲ್ಲಿ ಜೇನುತುಪ್ಪ, ಮುಲ್ತಾನಿ ಮಿಟ್ಟಿ, ಒಣದ್ರಾಕ್ಷಿ, ಕೊತ್ತಂಬರಿ ಸೊಪ್ಪು, ಬಾದಾಮಿ, ಲಿಂಬೆಹಣ್ಣು, ಹಾಲು, ಕೆನೆ ಸಹಿತ ಹಾಲು ಮತ್ತು ಪುದೀನ ಸೊಪ್ಪು ಮತ್ತು ಕಸ್ತೂರಿ ಅರಿಶಿನ ಇಷ್ಟು ಇದೆ. ಇನ್ನೂ ಬೇಕಾದಷ್ಟಿದೆ, ಅದು ಸದ್ಯಕ್ಕೆ ನಾನು ಇಷ್ಟು ಇಟ್ಟುಕೊಂಡಿದ್ದೇನೆ. ಇದನ್ನು ಹೇಗೆ ಉಪಯೋಗ ಮಾಡಬೇಕೆಂದು ನಾನು ನಿಮಗೆ ಇವತ್ತು ತೋರಿಸಿಕೊಡುತ್ತೇನೆ. ಒಂದು ಪ್ಯಾಕ್ ಮಾತ್ರ ಹಾಕಿ ತೋರಿಸುತ್ತೇನೆ, ಮತ್ತೆಲ್ಲ ಪ್ಯಾಕನ್ನು ಬಾಯಲ್ಲಿ ಹೇಳುತ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ. ಈಗ ಡ್ರೈ ಸ್ಕಿನ್ನವರಿಗೆ ಒಂದೊಂದೇ ಪ್ಯಾಕ್ ಹೇಳುತ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ. ಮೊದಲಿನಲ್ಲಿ ಫಸ್ಟಿಗೆ ಹಾಕಬೇಕಾದದ್ದು ಫಸ್ಟ್ ಪ್ಯಾಕ್ ಮುಲ್ತಾನಿ ಮಿಟ್ಟಿ, ಮತ್ತು ಇದಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡಿ. ರೋಸ್ ವಾಟರ್ ಇದು ಎರಡೇ, ಈ ಚಮಚದಲ್ಲಿ ತೆಗೆದುಕೊಂಡು ರೋಸ್ ವಾಟರಿಗೆ ಸರಿ ಮಿಕ್ಸ್ ಮಾಡಿ. ನಿಮ್ಮ ಮುಖಕ್ಕೆ ಎಷ್ಟು ಬೇಕಾಗುತ್ತದೆ, ಕತ್ತಿಂದ ಮುಖಕ್ಕೆವರೆಗೂ ಬರಬೇಕು. ಒಣದ್ರಾಕ್ಷಿ ಒಟ್ಟಿಗೆ ಹನಿಯನ್ನು ಮಿಕ್ಸ್ ಮಾಡಿ ಮತ್ತು ಕಸ್ತೂರಿ ಅರಿಶಿಣವನ್ನು ಸಹ ಮಿಕ್ಸ್ ಮಾಡಿ ಹಾಕಿಕೊಳ್ಳಬಹುದು. ಕ್ಯಾರೆಟ್ ಪ್ಯಾಕ್ ಸಹ ಒಳ್ಳೆಯದಾಗುತ್ತದೆ. ಕ್ಯಾರೆಟ್ ನನ್ನ ಹತ್ರ ಈಗ ರೆಡಿ ಇಲ್ಲ, ಆದ್ದರಿಂದ ಕ್ಯಾರೆಟು ಮತ್ತು ಹಾಲನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಾಕಿಕೊಳ್ಳಿ. ಒಣಗಿದ ನಂತರ 2 ನಿಮಿಷ ಮಸಾಜ್ ಮಾಡಿ ಮತ್ತೆ ವಾಶ್ ಮಾಡಿ. ಎಲ್ಲ ಪ್ಯಾಕನ್ನು ನೀವು ಒಂದೊಂದಾಗಿ ಮಾಡುವಾಗ ಪೇಸ್ಟ್ ಮಾಡಿಕೊಳ್ಳದೆ ಹಾಕಬೇಕು. ಈಗ ಮೂರನೇ ಪ್ಯಾಕು ಟೊಮೊಟೊದ ಒಟ್ಟಿಗೆ ಮೊಸರಿನ ಒಟ್ಟಿಗೆ ಕೊತ್ತಂಬರಿ ಸೊಪ್ಪು. ಇದನ್ನು ನೀವು ರೋಸ್ ವಾಟರಲ್ಲಿ ಅಥವಾ ಹನಿ ಹಾಕಿಕೊಂಡು ಆದರೂ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕಿಕೊಳ್ಳಬಹುದು. ಎಲ್ಲವನ್ನೂ ಅಷ್ಟೇ ಆಫಲ್ಲಿ ಮಾತ್ರ ತೆಗೆಯಿರಿ, ಫುಲ್ ಒಣಗಲು ಬಿಡಬೇಡಿ. ಇದು ಸಹ ಒಂದು ಒಳ್ಳೆಯ ಪ್ಯಾಕ್ ನಿಮಗೆ. ಈಗ ತೆಗೆದಿಟ್ಟುಕೊಂಡ ಪ್ಯಾಕನ್ನು ಮಾಡಿ ತೋರಿಸುತ್ತೇನೆ. ಬಾದಾಮಿಯಲ್ಲಿ ಆಯಿಲಿ ಇರುತ್ತದೆ, ಆದ್ದರಿಂದ ಬಾದಾಮಿ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಬಾದಾಮಿಯನ್ನು ದಿವಸಕ್ಕೆ 2 ತಿಂದುಕೊಂಡು ಬಂದರೆ ಸ್ಕಿನ್ ತುಂಬ ಹೊಳೆಯುತ್ತಾ ಇರುತ್ತದೆ. ಈಗ ಮಾಡಿ ತೋರಿಸುತ್ತೇನೆ. ಈಗ ಹಾಲು, ಪುದೀನ ಮತ್ತು ಬಾದಾಮಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿಕೊಂಡು ಬಂದು ಹಾಕಿ ತೋರಿಸುತ್ತಿದ್ದೇನೆ ನೋಡಿ. ಈ ರೀತಿ ಪೇಸ್ಟ್ ಹಾಕಿ, ಪೇಸ್ಟ್ ಎಲ್ಲ ಕಡೆ ಬರಬೇಕು, ಕತ್ತಿನಿಂದ ಮೇಲೆ. ಪ್ರತಿ ಸರಿ ಹೇಳುತ್ತೇನೆ, ಯಾವುದು ಮಾಡಬೇಕಾದರೂ ಕತ್ತಿಂದ ಮೇಲೆ. ನೀವು ಫೇಶಿಯಲ್ ಮಾಡಬೇಕಾದರೂ ಹಾಗೆ ಕತ್ತಿಂದ ಮೇಲೆ ತರಬೇಕು. ಈ ರೀತಿ ಹಾಕಿ, ಇದು ಕತ್ತು, ಇದು ಹಣೆ, ಹಾಗೆ ಮೇಲಿಂದ ಹಾಕಿ. ಪುದೀನ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಇದನ್ನು ಜ್ಯೂಸ್ ಮಾಡಿಕೊಂಡು ಸಹ ಕುಡಿಯಬಹುದು ನೀವು. ಸರಿ, ಈ ರೀತಿ ಹಾಕಿ ಇದನ್ನು 1/4 ಗಂಟೆ ಒಣಗಲು ಬಿಟ್ಟು ಮತ್ತೆ ಮೇಕಪ್ ಮಾಡಿಕೊಳ್ಳಿ. ಡ್ರೈ ಸ್ಕಿನ್ನವರು ಜೇನುತುಪ್ಪ, ಮೊಸರಿಗೆ ಯಾವುದಾದರೂ ಆಯಿಲಿ ಹಾಕಬೇಕು. ಪ್ರತಿದಿನ ನೀವು 5 ನಿಮಿಷ ಮುಖಕ್ಕೆ ತೆಂಗಿನೆಣ್ಣೆ ಅಥವಾ ಆಲಿವ್ ಆಯಿಲ್ ಹಚ್ಚಿಕೊಂಡು 5 ನಿಮಿಷದ ನಂತರ ಮುಖ ತೊಳೆದುಕೊಳ್ಳಿ. ಸ್ಕಿನ್ ತುಂಬ ಚೆನ್ನಾಗಿ ಹೊಳೆಯುತ್ತದೆ ಫ್ರೆಂಡ್ಸ್. ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು, ಫ್ರೂಟ್ಸ್ಗಳನ್ನು, ತರಕಾರಿಗಳನ್ನು ಉಪಯೋಗ ಮಾಡಿಕೊಳ್ಳಿ. ಇದರಲ್ಲಿ ಕೆಮಿಕಲ್ ಇರುವುದಿಲ್ಲ. ಸ್ಕಿನ್ನಿಗೆ ಸಹ ಒಳ್ಳೆಯದು, ಆರೋಗ್ಯಕ್ಕೆ ಸಹ ಒಳ್ಳೆಯದು. ನಾನು ಹಾಕಿದ ವಿಡಿಯೋವನ್ನು ಸರಿಯಾಗಿ ಗಮನಿಸಿ. ಬೇರೆ ಬೇರೆ ಪ್ಯಾಕುಗಳನ್ನು ಹೇಳಿದ್ದೇನೆ, ಸರಿಯಾಗಿ ಕಡೆಯವರೆಗೆ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಷಯವನ್ನು ತರುತ್ತೇನೆ. ಇದು ಈಗ ಚೆನ್ನಾಗಿ ಪ್ಯಾಕ್ ಆಯಿತು ನೋಡಿ. ಈ ರೀತಿ ಪ್ಯಾಕ್ ಹಾಕಬೇಕು, ದಪ್ಪದಲ್ಲೇ ಹಾಕಿಕೊಳ್ಳಿ. ನಾನು ತೋರಿಸಿದ ಚಮಚ, ಸ್ಟೀಲ್ ಚಮಚದಲ್ಲಿ ಎಲ್ಲ ಅಳತೆ ಹಾಕಿಕೊಳ್ಳಿ. ನಿಮಗೆ ಮುಖ ಕೆಲವರಿಗೆ ಜಾಸ್ತಿ ಬೇಕಾದರೆ ಮುಖಕ್ಕೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ, ತೊಂದರೆ ಇಲ್ಲ. ಈ ಪ್ಯಾಕನ್ನು ಕಾಲಿಗೆ, ಕೈಗೆ, ಎಲ್ಲಿ ಬೇಕಾದರೂ ಹಾಕಿಕೊಳ್ಳಬಹುದು. ಈಗ ನೋಡಿ ಚೆನ್ನಾಗಿ ಪ್ಯಾಕ್ ಆಯಿತು. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಹಾಲಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಸಹ ಹಾಕಿಕೊಳ್ಳಬಹುದು. ಈ ಪ್ಯಾಕ್ ಒಣಗಿದ ನಂತರ ತೆಗೆಯುವಾಗ 1 ನಿಮಿಷ ಸ್ಕ್ರಬ್ ಮಾಡಿ ತೆಗೆಯಿರಿ, ಸುಮ್ಮನೆ ಹಾಳು ಮಾಡಬೇಡಿ.
ಆಗ ಸ್ಕಿನ್ ಉಳಿಯುತ್ತದೆ. ಇದು ಒಣಗಿದ ಮೇಲೆ 1/4 ಗಂಟೆ ಇಟ್ಟು ಚೆನ್ನಾಗಿ ಒಣಗಿದ ಮೇಲೆ ವಾಶ್ ಮಾಡಿ, ಆಗ ಚೆನ್ನಾಗಿ ಕಾಣುತ್ತದೆ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ.